ನೋಡಿ, ಈಗ ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಸಂಕಷ್ಟ ಎದುರಾಗ್ತಾ ಇದೆ. ಪ್ರಾಸಿಕ್ಯೂಷನ್ ಸಿದ್ಧತೆ ಬೆನ್ನಲ್ಲೇ ಸಿಎಂ ಪ್ರತ್ಯೇಕ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರಂತೆ. ರಿಪಬ್ಲಿಕ್ ಕನ್ನಡಕ್ಕೆ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಅನ್ನುವಂತ ಸಂಕಷ್ಟ. ಅದರ ಸಿದ್ಧತೆಯ ಬೆನ್ನಲ್ಲೇ ಸಿಎಂ ಹಾಗೂ ಸಚಿವ ಸಂಪುಟ ಸೇರಿಕೊಂಡು ಒಂದು ವರದಿಯನ್ನು ತಯಾರಿ ಮಾಡಿ ಈಗ ಅದರ ಬಗ್ಗೆ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ಪುಟಗಳಿದೆಯಂತೆ ಈ ವರದಿ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿದ ಬಳಿಕ ಮುಂದಿನ ಹೋರಾಟ, ಅದರ ಬಗ್ಗೆ ಕಾಂಗ್ರೆಸ್ನಿಂದ ಚರ್ಚೆಯನ್ನು ಮಾಡಲಾಗುತ್ತೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಮೊದಲಿಗೆ ಅವರು ಏನು ಹೇಳಿದ್ದಾರೆ ನೋಡೋಣ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಂತೆ ಶೋಕಾಸ್ ನೋಟಿಸ್ಗೆ ಸರ್ಕಾರದಿಂದ ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ಏನು ವರದಿ ಹೋಗಿರುವಂಥದ್ದು, ಜೊತೆಗೆ ತಿರಸ್ಕಾರ ಸಂಬಂಧಪಟ್ಟಂತೆ ಮಾಡಿರೋ ಬಗ್ಗೆ ವರದಿ ಹೋಗಿರೋ ಕ್ಯಾಬಿನೆಟ್ ಪರಿಷತ್ ತೆಗೆದು ನಿರ್ಣಯ. ಯಾವುದೇ ಕ್ಷಣದಲ್ಲಿ ಕೂಡ ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ತೀರ್ಮಾನ ತೆಗೆದುಕೊಳ್ಬೋದು. ಈ ಬಗ್ಗೆ ಮಾತಾಡೋಕ್ಕೆ ಸಿಎಂ ಕಾನೂನು ಸಲಹೆಗಾರಂತ ಪೊನ್ನಣ್ಣ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಯಾವುದೇ ಕ್ಷಣದಲ್ಲೂ ಕೂಡ ರಾಜ್ಯಪಾಲರು ನಿರ್ಧಾರ ತೆಗೆದುಕೊಳ್ಬೋದು. ಈಗಾಗಲೇ ಕೂಡ ವರದಿಯನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ನಿಮಗೆ ಲೇಟೆಸ್ಟ್ ಮಾಹಿತಿ, ಅಥವಾ ನೀವೇನು ಮುಂದೆ ಏನು ಮಾಡಬೇಕಂತ ಯಾವ ರೀತಿ ಇದೆ ಸರ್? ಏನು ಮಾಹಿತಿ ಬಂದಿದೆ? ಅಲ್ಲ, ಈಗ ಸಂಪುಟ ಸಭೆಯ ನಿರ್ಧಾರ ಭಾಳ ಸುದೀರ್ಘವಾದಂಥ ಚರ್ಚೆ ಮತ್ತು ನಿರ್ಧಾರವನ್ನು ತಗೊಂಡಿದ್ದಾರೆ. ಅದರಲ್ಲಿ ಬಹುಶಃ 80 ಪುಟಗಳ ವಿವಿಧ ಅಂಶಗಳನ್ನು ಚರ್ಚೆ ಮಾಡಿ ಅದರ ಬಗ್ಗೆ ಮಾತಾಡಿ ಸಲಹೆಯನ್ನು ಕೂಡ ರಾಜ್ಯಪಾಲರಿಗೆ ನೀಡಿದ್ದಾರೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಸಂಪುಟ ಸಭೆಯ ನಿರ್ಣಯ ಮುಖ್ಯಮಂತ್ರಿಗಳ ಮುಂದೆ ಇಲಾಖೆಯವರು ಇಟ್ಟಾಗ ಅವರ ಮಾಹಿತಿಗಾಗಿ ಅದನ್ನು ಕೂಡ ಅವರು ಪರಿಶೀಲನೆ ಮಾಡಿ ಅವರು ಕೂಡ ತಮ್ಮದೇ ಆದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಎರಡೂ ಭಾಳ ಸುದೀರ್ಘವಾಗಿ ಎಲ್ಲ ದಾಖಲಾತಿಗಳನ್ನು ಒಳಪಟ್ಟಂಥ ಒಂದು ಕಾಂಪ್ರಹೆನ್ಸಿವ್ ಡಾಕ್ಯುಮೆಂಟ್ ಥರ ನಾವು ನೀಡಿದ್ದೇವೆ. ಅದರಿಂದ ಅದನ್ನು ಯಾವುದೇ ಕ್ಷಣದಲ್ಲಿ ರಾಜ್ಯಪಾಲರು ನಿರ್ಣಯವನ್ನು ತಗೋಬೋದು ಅಂತ ಹೇಳೋದು ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ ಇವರು ಇಬ್ರಾಹಿಂ ಅವರು ಕೊಟ್ಟಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಸತ್ಯಾಸತ್ಯತೆಯನ್ನು ಗುರುತಿಸಲಿಕ್ಕೆ ಸಮಯ ಬೇಕಾಗ್ತದೆ. ಬಹುಶಃ ಸ್ವಲ್ಪ ಸಮಯ ತಗೊಂಡು ನಿರ್ಣಯವನ್ನು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಅವರು ಕೊಟ್ಟಂಥ ಅರ್ಜಿನ ತಿರಸ್ಕಾರ ಮಾಡ್ತಾರೆ ಅಂತ ಹೇಳುವಂಥ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದ ಟಿ.ಜೆ. ಅಬ್ರಹಾಂಗೆ ಸಂಕಷ್ಟ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ರಾಜ್ಯಪಾಲರಿಗೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅಬ್ರಹಾಂ ಕೇಳಿದ್ರು. ಹಣ ಕೇಳಿದ ಆರೋಪದ ಹಿನ್ನೆಲೆ ಅಬ್ರಹಾಂ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಕಳೆದ ವರ್ಷ ಅಬ್ರಹಾಂ ವಿರುದ್ಧ ದಾಖಲಾಗಿದ್ದಂಥ ದೂರು, ಆ ದೂರಿನ ಅನ್ವಯ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. ಜೆಬಿ ನಗರದಲ್ಲಿ ದೂರು ದಾಖಲಿಸಿದ್ದಂಥ ಕೆಎಸ್ ಅಧಿಕಾರಿ ಸುನಿಲ್ ಎಂಬಾತನ ಮೂಲಕ ಹಣಕ್ಕೆ ಬೇಡಿಕೆ ಇಟ್ಟಂಥ ಆರೋಪ. ನಿರೀಕ್ಷಣಾ ಜಾಮೀನನ್ನು ಪಡೆದಿದ್ರು. ನೋಡಿ, ಈಗ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಚಾರ್ಜ್ ಶೀಟನ್ನು ಪೊಲೀಸ್ನವರು ಸಲ್ಲಿಸಿದ್ದಾರಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಹಿರಿಯ ಪ್ರತಿನಿಧಿ ಸುನಿಲ್ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಸುನಿಲ್, ಅಂದರೆ ಅವರು ಕೇಳಿದೆ ತಪ್ಪ, ಅಥವಾ ಕಳೆದ ವರ್ಷದ ದೂರಿಗೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ? ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಭಯ ಇದೆ ಅವರಿಗೂ ಕೂಡ. 150 ಪುಟಗಳ ವರದಿ, ಮತ್ತಷ್ಟು ಮಾಹಿತಿ ಕೊಡೋದಾದರೆ ಮುಂದೇನಾಗ್ಬೋದು ಅಂತೇಳಿ. ಎಸ್ ದಿವಿತ್, ಟಿ.ಜೆ. ಅಬ್ರಹಾಂ ವಿರುದ್ಧ 2023ರಲ್ಲಿ ಜೀವನ್ ಭೀಮಾ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಕೆಎಸ್ ಅಧಿಕಾರಿ ಸುಧಾ ಅನ್ನುವಂಥವ್ರು ಈ ಒಂದು ದೂರನ್ನು ಕೊಟ್ಟಿದ್ರು. ಇದರಲ್ಲಿ ದೂರಿನ ಅಂಶ ಏನು ಅಂತ ಹೇಳಿದ್ರೆ, ಸುಧಾ ಅವರ ವಿರುದ್ಧ ಅವಾಗ ಎಸಿಬಿ ಅಸ್ತಿತ್ವದಲ್ಲಿತ್ತು. ಟಿ.ಜೆ. ಅಬ್ರಹಾಂ ಅವರು ಒಂದು ದೂರನ್ನು ಕೊಟ್ಟಿದ್ರು. ಈ ಒಂದು ದೂರಿಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಒಬ್ರು ಮಧ್ಯವರ್ತಿ ಮೂಲಕ ಹಣಕ್ಕೆ ಬೇಡಿಕೆ ಇಟ್ಟರು ಅನ್ನುವಂಥ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಸುನಿಲ್ ಎಂಬ ಮಧ್ಯವರ್ತಿ ಮೂಲಕ ಹಣಕ್ಕೆ ಬೇಡಿಕೆ ಇಟ್ಟಂತ ಒಂದು ಆರೋಪ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸುಧಾ ಅವರು ಜೆಬಿ ನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡಂತಹ ಜೆಬಿ ನಗರ ಪೊಲೀಸರು ಈ ಸಂಬಂಧಪಟ್ಟಂತ ತನಿಖೆಯನ್ನು ಕೂಡ ನಡೆಸ್ತಾ ಇದ್ರು. ಆದ್ರೆ ಅದರಲ್ಲಿ FSLಗೆ ಕಳುಹಿಸಿದಂತಹ ವರದಿಗೆ ಸಂಬಂಧಪಟ್ಟಂತೆ ಈಗ ಆ ಒಂದು ರಿಪೋರ್ಟ್ ಬಂದಿರುವಂತದ್ದು ಮತ್ತು ಅದರಲ್ಲಿ ಇವರು ಕಳಿಸಿರುವಂತದ್ದು ಮ್ಯಾಚ್ ಆಗಿದೆ ಅನ್ನುವಂಥ ಒಂದು ವಿಚಾರ ಗೊತ್ತಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಜೀವನ್ ಭೀಮಾ ನಗರ ಠಾಣೆ ಪೊಲೀಸರು ಕಳೆದ ವಾರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಚಾರ್ಜ್ ಶೀಟ್ ನ ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತದ್ದು. ಈಗ ಇರುವಂತಹ ಅನುಮಾನ ಅಂತ ಹೇಳಿದ್ರೆ, ಇದು ಈಗ ಟಿ.ಜೆ. ಅಬ್ರಹಾಂ ಅವರು ಸಿಎಂ ವಿರುದ್ಧ ದೂರನ್ನ ನೀಡಿದ ಕಾರಣಕ್ಕೋಸ್ಕರ ಈಗ ಇದನ್ನ ಮಾಡಿದ್ದಾರೆ, ಅಥವಾ ತನಿಖೆ ಪೂರ್ಣವಾಗಿದ್ದೇ ಈಗನ ಅನ್ನುವಂಥ ಒಂದು ಅನುಮಾನ ಬರ್ತಾ ಇರುವಂತದ್ದು. ಯಾಕಂದ್ರೆ ಟಿ.ಜೆ. ಅಬ್ರಹಾಂ ನೀಡಿದಂತಹ ದೂರಿಗೆ ಸಂಬಂಧಪಟ್ಟಂತೆ ಈಗ ಸಿಎಂ ವಿರುದ್ಧ ಗಂಭೀರವಾದಂತಹ ಆರೋಪ ಇರುವಂತದ್ದು ಮತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರಗಳು ಕೂಡ ಚರ್ಚೆಗೆ ಬಂದಿರುವಂತದ್ದು. ಈ ಎಲ್ಲಾ ಕಾರಣಗಳಿಂದಾಗಿ ಈಗ ಪೊಲೀಸರು ಟಿ.ಜೆ. ಅಬ್ರಹಾಂ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಈಗ ಈ ಒಂದು ಚಾರ್ಜ್ ಶೀಟ್ ನ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಉದ್ಭವ ಆಗಿದೆ.
ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಕಾಳಿ ಸೇತುವೆಯಲ್ಲಿ ಲಾರಿ ಎತ್ತುವ ಕಾರ್ಯಾಚರಣೆ ಆಗ್ತಾ ಇದೆ. ಈಗ ರಾತ್ರೋರಾತ್ರಿ ಸೇತುವೆ ಕುಸಿದಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ನಾನ್ ಸ್ಟಾಪ್ ಲೈವ್. ಉತ್ತರ ಕನ್ನಡದಲ್ಲಿ ರಾತ್ರೋರಾತ್ರಿ ಕುಸಿದಂಥ ಸೇತುವೆ ಕೆಳಗಡೆ ಒಂದು ಟ್ರಕ್ ಬಿದ್ದಿತ್ತು, ಲಾರಿ. ಆ ಲಾರಿಯನ್ನು ಎತ್ತುವಂಥ ಕಾರ್ಯಾಚರಣೆ ಆರಂಭವಾಗಿದೆ. ಲಾರಿ ಚಾಲಕನನ್ನ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಹಾಗೂ ಪೊಲೀಸ್ನವರು ಆತನನ್ನ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ರು. ಈಗ ಆ ಲಾರಿಯನ್ನ ಮೇಲಕ್ಕೆತ್ತುವಂಥ ಕಾರ್ಯಾಚರಣೆ ಆಗ್ತಾ ಇದೆ. ಕಾಳಿ ನದಿ ಸೇತುವೆ, ಆ ಸೇತುವೆ ನಿಮಗೆ ಕೇವಲ ಒಂದು ಸೈಡ್ ಹೋಗೋದಕ್ಕೆ ಮಾತ್ರ ಅವಕಾಶ ಇತ್ತು, ಎರಡು ಸೈಡ್ ಬರೋದಕ್ಕೆ ಇರಲಿಲ್ಲ. ಕಾರಣ ಅಲ್ಲಿ ಕೇಳಿ ಬರ್ತಿರುವಂಥ ಆರೋಪ, ಇಂಜಿನಿಯರ್ ಏನೋ ದುಡ್ಡು ಉಳಿಸ್ಲಿಕ್ಕೋಸ್ಕರ ಆ ಥರ ಮಾಡೋದು. ಆದರೆ ಈಗ ನೇರವಾದ ದೃಶ್ಯಾವಳಿಗಳನ್ನು ನೋಡ್ತಿದ್ದೀರಿ. ಸೇತುವೆ ಕುಸಿದಿತ್ತು, ಲಾರಿ ನದಿ ಒಳಗಡೆ ಬಿದ್ದಿತ್ತು. ಈಗ ಆ ಲಾರಿಯನ್ನು ಮೇಲಕ್ಕೆ ಎತ್ತುವಂಥ ಕಾರ್ಯಾಚರಣೆ ಲೈವ್ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದಂಥ ಸೇತುವೆ ಕುಸಿತಗೊಂಡು ಟ್ರಕ್ ನದಿಗೆ ಬಿದ್ದಿತ್ತು. ಈಗ ಅಗ್ನಿಶಾಮಕ ಸಿಬ್ಬಂದಿಯವರು ಜೊತೆಗೆ SDRF ತಂಡ ಕೂಡ ಅಲ್ಲಿಗೆ ಬಂದಿರುವಂಥದ್ದು. SDRF ತಂಡದವರು ಕೂಡ ಸೇರಿ ಈ ಕ್ಷಣದಲ್ಲಿ ಲಾರಿಯನ್ನು ಮೇಲಕ್ಕೆತ್ತುವಂಥ ಕಾರ್ಯಾಚರಣೆ ಮುಂದುವರಿತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಬಿಹಾರ ರಾಜ್ಯದಲ್ಲಿ ಸಾಕಷ್ಟು ಸೇತುವೆಗಳನ್ನು ಕುಸಿಯೋದನ್ನು ನೀವು ಕೇಳಿರ್ತಿದ್ರಿ. ಆದರೆ ಈಗ ಕರ್ನಾಟಕದಲ್ಲೂ ಕೂಡ ಇಂತಹ ಒಂದು ದೊಡ್ಡ ಸೇತುವೆ, ಸುಮಾರು 1986ರಲ್ಲಿ ನಿರ್ಮಿಸಿದಂತಹ ಸೇತುವೆ ಇದು. 1986ರಲ್ಲಿ ನಿರ್ಮಿಸಿದಂತಹ ಸೇತುವೆ. ಈ ಸೇತುವೆಯನ್ನು ಸದ್ಯಕ್ಕೆ ಬಳಸಲಾಗ್ತಾ ಇತ್ತು. ಅದರ ಪಕ್ಕದಲ್ಲಿರುವಂಥ ಒಂದು ಲೈನನ್ನು ಬಳಸ್ತಾ ಇರಲಿಲ್ಲ. ಕಾರಣ ಬೇರೆ ಬೇರೆ ಆರೋಪಗಳು ಕೂಡ ಅಲ್ಲಿ ಕೇಳಿ ಬಂದಿದೆ. ಪರಿಣಾಮ ಅದನ್ನು ಆ ಸ್ಥಿತಿಗತಿ ಹೇಗಿದೆ, ಆ ಸೇತುವೆಯ ಸ್ಥಿತಿಗತಿ ಹೇಗಿದೆ ಅಂತ ಕೂಡ ನೋಡೋ ಒಬ್ಬ ಅಧಿಕಾರಿಗಳು ಕೂಡ ಅಲ್ಲಿ ಇರಲಿಲ್ಲ. ಅದು ಶಿಥಿಲಾವಸ್ಥೆಗೊಂಡಿದೆಯಾ, ಅದರ ಪರಿಸ್ಥಿತಿ ಹೇಗಿದೆ. ಸೊ ಹಾಗಾಗಿ ಯಾರೂ ಕೂಡ ಅದರ ಬಗ್ಗೆ ಗಮನವನ್ನು ಹರಿಸಿರಲಿಲ್ಲ. ಸೇತುವೆಯ ದುರ್ಘಟನೆಗೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷದರ್ಶಿಯವರು ಕೂಡ ಈ ಒಂದು ವಾಹನವನ್ನು ಬಿದ್ದಿರುವ ಒಂದು ದೃಶ್ಯವನ್ನು ಕೂಡ ನೋಡಿರುವಂಥದ್ದು. ಯಾಕಂತೇಳಿದ್ರೆ ಕಳೆದ ರಾತ್ರಿ ಸಂಭವಿಸಿದ ದುರ್ಘಟನೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಹೆದ್ದಾರಿಯಲ್ಲಿ ಸಂಚಾರಕ್ಕೆ ತೊಂದರೆ ಕೂಡ ಆಗಿರುವಂಥದ್ದು. ಈ ಬಗ್ಗೆ ಪ್ರತ್ಯಕ್ಷದರ್ಶಿಯವರನ್ನು ಮಾತಾಡ್ಸೋಣ. ಕಲ್ ರಾತ್ ಕ್ಯಾ ಹುವಾ? रात को हमारे सामने ऐसा हुआ है, मतलब दो गाड़ी आगा था, दो गाड़ी हमारे पीछे थे, हमारे सामने गाड़ी गिरी थी नीचे. रात 1:30-2 बजे की बात था. हाँ, सीधी गाड़ी गिर गई था. हमारी गाड़ी पीछे था, हम पीछे लेकर गाड़ी आए थे. आप कहाँ से आया, कहाँ तक जाते हैं? वहाँ से आया, हम जाना था कारवर जाना था.